ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಶ್ಲಾಘನೆ ಇದಕ್ಕೆ ಇದು ಜಾಗತಿಕ ದಾಖಲೆ. ಕನ್ನಡಪ್ರಭ ಹೇಳಿರೋದು ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ. ಕನ್ನಡಪ್ರಭ, ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ, ಆಮೇಲೆ ಹೋಗಿ ವೆರಿಫೈ ಮಾಡಿ ಸರಿಯಾಗಿದೆಯಾ ಇಲ್ವೋ ಅಂತ. ಇದು ಕನ್ನಡಪ್ರಭ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ ಗವರ್ನರ್ ಹೇಳಿರೋದು, ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಅದು ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದಪ್ಪ, ನಾನು ಹೇಳಿರೋದಲ್ಲ. ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದು ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದು. ಆಮೇಲೆ ಈ ಹಿಂದೂ ಪತ್ರಿಕೆ ಅವ್ರು ಏನು ಹೇಳಿದ್ದಾರೆ, ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ಹಿಂದೂ ಪತ್ರಿಕೆಯವ್ರು ಹೇಳಿರೋದು, ನಾನು ಹೇಳದ್ನ. ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ, ನಾ ರಿಪೋರ್ಟಿಂಗ್ ಓಕೆ, ಅಡ್ಮಿಟೆಡ್ಲಿ ರಿಪೋರ್ಟಿಂಗ್. ಸುಮ್ಮನೆ ರಿಪೋರ್ಟ್ ಮಾಡ್ತಾರ? ಹಂಗೆ ರಿಪೋರ್ಟ್ ಮಾಡಲೇಬೇಕಲ್ಲ, ರಿಪೋರ್ಟ್ ಮಾಡಿದ್ದಾರೆ ಅವತ್ತು. ಗವರ್ನರ್ಸ್ ಅಡ್ರೆಸ್ ಗ್ಯಾರಂಟೀಸ್ ಸ್ಕೀಮ್ಸ್ ಮಾಡಿದ್ದಾರೆ 5 crore people ಔಟ್ ಆಫ್ ಪಾವರ್ಟಿ. ಆಯ್ತು, ಹಾಗಾದ್ರೆ ಅಲ್ಲ 3 ತಿಂಗಳಲ್ಲಿ 5 ಕೋಟಿ ಪಾವರ್ಟಿ ಎಲ್ಲ 3 ತಿಂಗಳಲ್ಲಿ ಬಂದ್ಬಿಡ್ತಾ? ಕ್ಲಾಸ್ ಆಯ್ತಾ? 5 ಕೋಟಿ ಜನ 3 ತಿಂಗಳಲ್ಲಿ ನಿಮ್ ಇದು ಚಾಲು ತಿಂಗಳಾಗಿದೆ. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಕೂತ್ಕೊಳ್ಳಿ ಬಸವರಾಜ ಬೊಮ್ಮಾಯಿ ಅವರು. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಯಾಕೆ ತೆಗಲ್ಲ? ಈಗ ನೋಡಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ತನ್ನದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ಪಾಪ ಮಾಡಲಿ, ವಿರೋಧ ಪಕ್ಷದ ನಾಯಕರಾಗಿ ಏನು ಹೊಗಳಿ ಅಂತ ಹೇಳಕ್ಕಾಗತ್ತ? ನಾನು ಟೀಕೆ ಮಾಡಿದ್ದಾರೆ, ಮಾಡಲಿ, ಬೇಡ ಅಂತ ಹೇಳಲ್ಲ. ಟೀಕೆ ಮಾಡಿದ್ದಾರೆ, ಮಾಡಲಿ. ಟೀಕೆ ಮಾಡಕ್ಕೆ ನಂದೇನು ತಕರಾರಿಲ್ಲ. ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂಥ ಟೀಕೆಗಳು ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಇರೋದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದೇ ನಿಮ್ಮನ್ನ ಜನ. ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ, ಆ ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಸಲಹೆಗಳು ಕೊಡ್ರಿ. ಆ ಸಲಹೆಗಳನ್ನು ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದು. ಇದು ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್. ಇದು ಪ್ರಜಾಪ್ರಭುತ್ವದ ಲಕ್ಷಣ, ಸಂಸದೀಯ ವ್ಯವಸ್ಥೆಯ ಲಕ್ಷಣ. ಮಾನ್ಯ ಅಧ್ಯಕ್ಷರೇ, ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ. ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತ? ಹೇಳಿ, ನೀವೇ ಹೇಳಕ್ಕಾಯ್ತಿತ್ತ? ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ನಾವು ಹೇಳ್ದಾಗೆಲ್ಲ ಬರೀತಾರ? ನಮ್ಮ ಮಾತೆ ಕೇಳ್ತಾರ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಸತ್ಯಗಳು ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ನಿಮಗೆ ಏನಪ್ಪ ಇನ್ನು ಬೇಕಾದಷ್ಟಿದೆ. ಈಗ ಓದ್ಬೇಕೋ ಬೇಡ ನಿಲ್ಲಿಸ್ಬಿಡ್ಲ? ಹಂಗೆ ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ಅಪತ್ಯ ಆದರೆ ನಿಲ್ಲಿಸ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಕೂಡ ನಿಮಗೆ
ಇದು ಸತ್ಯ ಹೇಳಿದ್ರೆ ಎಂಬರಾಸ್ ಆಗ್ತದೆ ನಿಮ್ಗೆ ಅಂತ ಇಲ್ಲ ಏನಿಲ್ಲ ಎಂಬ್ರಾಸ್ ಏನಿಲ್ಲ, ಸತ್ಯ ಜನತೆ ಗೊತ್ತಿದೆ. ಅದೇನು ಬೇಡ, ಯಾಕೆ ಏನು ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ. ನನಗೇನಂದ್ರೆ ನಿಮ್ಮನ್ನ ಬಹಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಣ್ಣವ್ರೆ, ನಿಮ್ ಬಹಳ ದಿವಸ ನೋಡ್ಕೊಂಡು ಬಂದಿದ್ದೀನಿ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೀನಿ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ. ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರ್ಲಿಲ್ಲ. ಅಷ್ಟು ಅಸಹಾಯಕತೆ ಬಂತ ನಿಮಗೆ? ಅಷ್ಟು ಅಸಹಾಯಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಾಯಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ನೋಡಿ, whatever appeared in the newspaper ಅಂತ ಹೇಳ್ಬಿಡಿ. ಬೇಡ, ಅಲ್ಲ ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ, ಅವರೆಲ್ಲ ಪಾಪ ಯಾಕೆ ಒಂದ್ ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಅಂತ ಹೇಳಿದ್ದೀನಲ್ಲ, ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗ್ಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಸಿ ಕೊಟ್ರೆ ಶಾಸಕರಿಗೆ ಉತ್ತರ ಸಿಗ್ತದೆ. ಯಾಕೆ ಅಭಿವೃದ್ಧಿಗೆ ಹಣ ಬಂದಿಲ್ಲ ಅಂತೇಳಿ. ಬೊಮ್ಮಾಯಿಯವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ. ಪ್ರತಿಸರಿದ್ರಿಂದ ಆಗ್ತದ? ಐ ಆಮ್ ನಾಟ್ ಈಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡೋದ್ರಲ್ಲಿ ಕೇಳಬೇಕು, ಕೂತ್ಕೋತೀನಿ. ಅದು ಪ್ರತಿ ಸಲ ಮಾತ್ರ ಆಗ್ತದ? ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸುಮಾರು 7 ಕೋಟಿ ಮಹಿಳೆಯರಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ. ಜೂನ್ 11ನೇ ತಾರೀಕು, ನಾವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟು, ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು, ಇವತ್ತಿನವರೆಗೆ ಮಾನ್ಯ ಅಧ್ಯಕ್ಷರೇ, ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತಿನಿಂದ ಜೂನ್ 11ರಿಂದ ಇವತ್ತಿನವರೆಗೆ 160 ಕೋಟಿ ಮಹಿಳೆಯರು, 160 ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ 160 ಕೋಟಿ ಕೋಟಿ ಟ್ರಿಪ್ಗಳು, ಸಾರಿ ಕೋಟಿ, ಆಯ್ತಪ್ಪ, ಸಬ್ಜೆಕ್ಟ್ ಕರೆಕ್ಷನ್, ಕೋಟಿ ಟ್ರಿಪ್ಗಳು. ಆಯ್ತ್ರಿ. 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ಯಾವ ಪಾರ್ಟಿಯವರು? MP ಮಾಡಿದವರು ಯಾರು? ಅವರ ಒಂದು ಧರ್ಮದ ಅವ್ರ ಪಾರ್ಟಿ ಆಧಾರದ ಮೇಲೆ ಮಾಡಿಲ್ಲ, ಅವರು ಜನಸೇವೆಯನ್ನು ಮೆಚ್ಚಿ ಮಾಡಿದ್ದೀರಿ. ಓಕೆ, ಅವರ ಧಾರ್ಮಿಕ ಪ್ರಚಾರವನ್ನು ಮೆಚ್ಚಿ ಮಾಡಿದ್ದೀರಿ, ಧಾರ್ಮಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದ್ದನ್ನು ಮಾಡಿದ್ದೀರಿ. ಅವರು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಗೊತ್ತಾ? ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ, ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ, ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು. ಕೇಳ್ರಿ ಸ್ವಲ್ಪ, ನೀವೆಲ್ಲ ಕೇಳಿಸ್ಕೊಳ್ದೇನೆ ಹಿಂಗಾಗಿರೋದು. ನೀವು ದಯಮಾಡಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ. ನೀವು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.